ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಟ್ರೇಡಿಂಗ್ ಜಗತ್ತಿನ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಮಾರ್ಕೆಟ್ ಸ್ಟ್ರಕ್ಚರ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಹೇಗೆ ಯೋಚನೆ ಮಾಡುತ್ತವೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇದು ಪ್ರೈಸ್ ಎಲ್ಲಿಗೆ ಹೋಗುತ್ತೆ ಅಂತ ಭವಿಷ್ಯ ಹೇಳೋ ಮ್ಯಾಜಿಕ್ ಅಲ್ಲ, ಬದಲಿಗೆ ಪ್ರೈಸ್ ಏನ್ ಹೇಳಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಓದಕ್ಕೆ ಕಲಿಯೋ ಒಂದು ಭಾಷೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಟ್ರೇಡಿಂಗ್ ಅಲ್ಲಿ ನಿಜವಾಗ್ಲೂ ಎರಡು ಬೇರೆ ಬೇರೆ ಪ್ರಪಂಚಗಳಿವೆ ಅಂತ ಹೇಳಬಹುದು. ಒಂದು ಹೆಚ್ಚಿನ ರೀಟೇಲ್ ಟ್ರೇಡರ್ಗಳು ನೋಡೋ ರೀತಿ, ಇನ್ನೊಂದು ಪ್ರೊಫೆಷನಲ್ಸ್ ಅಂದರೆ ದೊಡ್ಡ ಸಂಸ್ಥೆಗಳು ನೋಡೋ ರೀತಿ. ಇವೆರಡರ ನಡುವೆ ಇರೋ ದೊಡ್ಡ ವ್ಯತ್ಯಾಸ ಏನು ಅಂತ ನೋಡೋಣ ಬನ್ನಿ. ಒಂದು ಕಡೆ ರಿಟೇಲ್ ಟ್ರೇಡ್ಗಳ ಚಾರ್ಟ್ ಇರುತ್ತೆ. ಅದರಲ್ಲಿ ಏನೇನೋ ಇಂಡಿಕೇಟರ್ಗಳು, RSI, MACD, ಬೋಲಿಂಜರ್ ಬ್ಯಾಂಡ್ಸ್, ಹೀಗೆ ಪೂರ್ತಿ ಗಜಿಬಿಜಿ. ಪ್ರೈಸ್ ಎಲ್ಲಿ ಹೋಗುತ್ತೆ ಅಂತ ಕಂಡಿಡಿಯೋಕೆ ಈ ಎಲ್ಲ ಕಾಂಪ್ಲೆಕ್ಸ್ ಟೂಲ್ಸ್ ಬೇಕೇ ಬೇಕು ಅಂತ ಅವರು ಅನ್ಕೊಂಡಿರ್ತಾರೆ. ಆದ್ರೆ ಇನ್ನೊಂದು ಕಡೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಗಳ ಚಾರ್ಟ್ ನೋಡಿ, ತುಂಬಾನೇ ಕ್ಲೀನಾಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಒಂದೇ: ಸ್ವಿಂಗ್ ಹೈಸ್ ಮತ್ತು ಸ್ವಿಂಗ್ ಲೋಸ್. ಅಷ್ಟರಲ್ಲೇ ಪ್ರೈಸ್ನ ಪೂರ್ತಿ ಕತೆ ಅಡಗಿರುತ್ತೆ. ಇದನ್ನ ಹೀಗೆ ಯೋಚಿಸಿ: ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಪ್ರೈಸ್ ಮೂವ್ಮೆಂಟ್ನ DNA ಇದ್ದ ಹಾಗೆ. ಅದು ಪ್ರೈಸ್ ಮುಂದೆ ಎಲ್ಲಿಗೆ ಹೋಗಬಹುದು ಅಂತ ಆಸೆ ಪಡೋದ್ರ ಬಗ್ಗೆ ಹೇಳಲ್ಲ, ಬದಲಿಗೆ ಪ್ರೈಸ್ ಯಾಕೆ ಹೀಗೆ ಚಲಿಸ್ತಿದೆ ಅನ್ನೋ ಕಾರಣವನ್ನೇ ವಿವರಿಸುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಪ್ರೈಸ್ಗೆ ಕೇವಲ ರಿಯಾಕ್ಟ್ ಮಾಡೋದಿಲ್ಲ, ಬದಲಿಗೆ ಪ್ರೈಸ್ ಹೇಳೋ ಕಥೆಯನ್ನೇ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಹೌದು, ಇದೊಂದು ಭಾಷೆ ಅಂತ ಹೇಳಿದ್ವಿ ಅಲ್ವಾ? ಹಾಗಾದ್ರೆ ಈ ಭಾಷೆಯನ್ನ ಮಾತಾಡೋದು ಹೇಗೆ, ಇದರ ವ್ಯಾಕರಣ ಏನು, ಅದರ ಬೇಸಿಕ್ ಪದಗಳನ್ನ ಅಂದ್ರೆ ವೊಕ್ಯಾಬ್ಯುಲರಿಯನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಳವಾಗಿ ಹೇಳೋದಾದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಬೇರೆ ಏನೂ ಅಲ್ಲ, ಚಾರ್ಟ್ ಮೇಲೆ ಕಾಣೋ ಸ್ವಿಂಗ್ ಹೈಸ್ ಮತ್ತು ಸ್ವಿಂಗ್ ಲೋಸ್ನ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯೇ ನಮ್ಗೆ ಹೇಳುತ್ತೆ ಸದ್ಯಕ್ಕೆ ಮಾರ್ಕೆಟಿನ ಕಂಟ್ರೋಲ್ ಖರೀದಿದಾರರ ಕೈಯಲ್ಲಿದ್ಯಾ ಅಥವಾ ಮಾರಾಟಗಾರರ ಕೈಯಲ್ಲಿದ್ಯಾ ಅಂತ. ಇದನ್ನ ದೊಡ್ಡ ಆಟಗಾರರು ಬಿಟ್ಟು ಹೋಗೋ ಹೆಜ್ಜೆ ಗುರುತುಗಳು ಅಂತಾನೂ ಹೇಳ್ಬೋದು. ಮೊದಲನೆಯದು ಬುಲಿಶ್ ಸ್ಟ್ರಕ್ಚರ್ ಅಂದ್ರೆ ಏರಿಕೆಯ ರಚನೆ. ಇದು ತುಂಬಾನೇ ಸಿಂಪಲ್. ಒಂದು ಮೆಟ್ಲು ಹತ್ತೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಪ್ರತಿ ಹೆಜ್ಜೆ ಮುಂದಕ್ಕಿಟ್ಟಾಗ ನಾವು ಮೊದಲಿಗಿಂತ ಎತ್ತರಕ್ಕೆ ಹೋಗ್ತೀವಿ. ಮಾರ್ಕೆಟ್ನಲ್ಲೂ ಅಷ್ಟೇ. ಪ್ರೈಸ್ ಒಂದು ಹೊಸ ಹೈ ಮಾಡುತ್ತೆ, ಅದನ್ನ ಹೈಯರ್ ಹೈ HH ಅಂತೀವಿ. ಆಮೇಲೆ ಸ್ವಲ್ಪ ಕೆಳಗೆ ಬರುತ್ತೆ, ಆದ್ರೆ ಹಿಂದಿನ ಲೋಗಿಂತ ಮೇಲೆಯೇ ಇರುತ್ತೆ, ಅದನ್ನ ಹೈಯರ್ ಲೋ HL ಅಂತೀವಿ. ಹೀಗೆ ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ ಆಗ್ತಾ ಹೋದ್ರೆ ಖರೀದಿದಾರರು ಕಂಟ್ರೋಲ್ನಲ್ಲಿದ್ದಾರೆ ಅಂತ ಅರ್ಥ. ಇನ್ನು ಬೇರಿಶ್ ಸ್ಟ್ರಕ್ಚರ್ ಅಂದ್ರೆ ಇಳಿಕೆಯ ರಚನೆ. ಇದು ಬುಲಿಶ್ ಸ್ಟ್ರಕ್ಚರ್ಗೆ ಪೂರ್ತಿ ಉಲ್ಟಾ. ಇಲ್ಲಿ ಮೆಟ್ಲು ಇಳಿತಿದ್ದೀವಿ ಅಂತ ಅಂದ್ಕೊಳ್ಳಿ. ಪ್ರೈಸ್ ಒಂದು ಹೊಸ ಲೋ ಮಾಡತ್ತೆ, ಅದನ್ನ ಲೋವರ್ ಲೋ LL ಅಂತ ಕರಿತೀವಿ. ಆಮೇಲೆ ಸ್ವಲ್ಪ ಮೇಲೆ ಹೋಗತ್ತೆ, ಆದ್ರೆ ಹಿಂದಿನ ಹೈಯನ್ನ ದಾಟೋಕೆ ಆಗಲ್ಲ, ಅದನ್ನ ಲೋವರ್ ಹೈ LH ಅಂತೀವಿ. ಈ ರೀತಿ ಲೋವರ್ ಹೈಸ್ ಮತ್ತು ಲೋವರ್ ಲೋಸ್ ಸರಣಿ ಶುರುವಾದ್ರೆ ಮಾರಾಟಗಾರರು ಮಾರ್ಕೆಟ್ ಅನ್ನ ನಿಯಂತ್ರಿಸ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗಾದ್ರೆ ಈ ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಸ್ಟ್ರಕ್ಚರ್ಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತವೆ? ಯಾಕಂದ್ರೆ ಅವರು ನಿಮ್ಮ ಹಾಗೆ ಚಿಕ್ಕ ಮೊತ್ತದಲ್ಲಿ ಟ್ರೇಡ್ ಮಾಡಲ್ಲ. ಅವರು ಕೋಟ್ಯಾಂತರ ಡಾಲರ್ ಹಣವನ್ನ ಚಲಾಯಿಸಬೇಕು. ಅದಕ್ಕೆ ಅವ್ರಿಗೆ ಲಿಕ್ವಿಡಿಟಿ ಬೇಕು. ಈ ಸ್ಟ್ರಕ್ಚರ್ನ ಸಹಾಯದಿಂದ ಅವರು ಎಲ್ಲಿ ಲಿಕ್ವಿಡಿಟಿ ಇದೆ ಅಂತ ಕಂಡುಹಿಡಿತಾರೆ. ತಮ್ಮ ದೊಡ್ಡ ಆರ್ಡರ್ಗಳನ್ನ ಎಲ್ಲಿ ಪ್ಲೇಸ್ ಮಾಡಬೇಕು, ಎಲ್ಲಿ ಎಕ್ಸಿಟ್ ಆಡ್ಬೇಕು ಅಂತ ಊಹೆ ಮೇಲಲ್ಲ, ಬದಲಾಗಿ ಈ ಸ್ಟ್ರಕ್ಚರಲ್ ಝೋನ್ಗಳ ಆಧಾರದ ಮೇಲೆ ಪ್ಲಾನ್ ಮಾಡ್ತಾರೆ. ಕೆಲವೊಮ್ಮೆ ತಮಗೆ ಬೇಕಾದ ಲಿಕ್ವಿಡಿಟಿ ಸೃಷ್ಟಿಸೋಕೆ ಅವರೇ ಪ್ರೈಸನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಮೂವ್ ಮಾಡ್ತಾರೆ. ಸರಿ, ಇಲ್ಲಿವರೆಗೂ ಥಿಯರಿ ಬಗ್ಗೆ ಮಾತಾಡ್ದ್ವಿ. ಈಗ ಇದನ್ನೊಂದು ನಿಜವಾದ ಚಾರ್ಟ್ ಮೇಲೆ ನೋಡೋಣ. ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಹೇಗೆ ಪ್ರೈಸ್ ಆಕ್ಷನ್ನ ಒಂದು ಸ್ಪಷ್ಟವಾದ ಕಥೆಯನ್ನ ನಮ್ಮ ಮುಂದೆ ಇಡುತ್ತೆ ಅಂತ ನೋಡೋಣ ಬನ್ನಿ. ಈ ಚಾರ್ಟ್ ಗಮನಿಸಿ. ಮೊದಲು ಪ್ರೈಸ್ ಮೇಲೆ ಹೋಗಿ ಒಂದು ಸ್ವಿಂಗ್ ಹೈ ಅನ್ನ ಸೃಷ್ಟಿಸ್ತೆ. ಸರಿ, ಅದಾದ್ಮೇಲೆ ಪ್ರೈಸ್ ಸ್ವಲ್ಪ ಕೆಳಗೆ ಬರುತ್ತೆ, ಇದನ್ನ ಪುಲ್ ಬ್ಯಾಕ್ ಅಂತೀವಿ. ಆದ್ರೆ ಗಮನಿಸಿ, ಇದು ಹಿಂದಿನ ಲೋಗಿಂತ ಮೇಲೆಯೇ ಒಂದು ಹೈಯರ್ ಲೋ ಮಾಡುತ್ತೆ. ಇದು ಮೊದಲನೇ ಸಿಗ್ನಲ್. ಆಮೇಲೆ ಏನಾಗುತ್ತೆ? ಪ್ರೈಸ್ ಮತ್ತೆ ವೇಗವಾಗಿ ಮೇಲೆ ಹೋಗಿ ಆ ಆರಂಭದ ಹೈಯನ್ನ ಬ್ರೇಕ್ ಮಾಡಿ ಒಂದು ಹೊಸ ಹೈ ಅಂದ್ರೆ ಹೈಯರ್ ಹೈಯನ್ನ ಮಾಡುತ್ತೆ. ಯಾವಾಗ ಈ ಪ್ಯಾಟರ್ನ್ ಶುರುವಾಗುತ್ತೋ ಆಗ ಬುಲಿಶ್ ಸ್ಟ್ರಕ್ಚರ್ ಕನ್ಫರ್ಮ್ ಆಗತ್ತೆ. ದೊಡ್ಡ ಸಂಸ್ಥೆಗಳು ಖರೀದಿ ಮಾಡ್ತಿವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗತ್ತೆ. ಸರಿ, ಈ ಪಾಯಿಂಟ್ ತುಂಬಾನೇ ಮುಖ್ಯ. ಯಾಕಂದ್ರೆ ಇದೇ ಜಾಗದಲ್ಲೇ ತುಂಬಾ ಟ್ರೇಡರ್ಗಳು ಒಂದು ದೊಡ್ಡ ತಪ್ಪು ಮಾಡಿ ಸಿಕ್ಕಿಹಾಕೊಳ್ತಾರೆ. ಇದು ಸಣ್ಣ ತಪ್ಪಲ್ಲ, ತುಂಬಾ ದುಬಾರಿಯಾದ ತಪ್ಪು. ಹಾಗಾದ್ರೆ ಏನದು ತಪ್ಪು? ನೋಡಿ, ಒಂದು ಅಪ್ ಟ್ರೆಂಡ್ನಲ್ಲಿ ಪ್ರೈಸ್ ಸ್ವಲ್ಪ ಕೆಳಗೆ ಬರುವಾಗ ಅಂದ್ರೆ ಪುಲ್ ಬ್ಯಾಕ್ ಆಗುವಾಗ ಅನೇಕರು ಏರಿಕೆ ಮುಗೀತು, ಇನ್ನು ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ತಕ್ಷಣ ಶಾರ್ಟ್ ಮಾಡೋಕೆ ಅಂದ್ರೆ ಸೆಲ್ ಮಾಡೋಕೆ ಹೋಗ್ತಾರೆ.
ಆದ್ರೆ ಅವರು ಸ್ಟ್ರಕ್ಚರ್ ಬ್ರೇಕ್ ಆಗಿದ್ಯಾ ಅಂತ ನೋಡೋದೇ ಇಲ್ಲ. ಹೀಗೆ ಅವರು ದೊಡ್ಡ ಸಂಸ್ಥೆಗಳು ಹೋಗ್ತಿರೋ ದಾರಿಗೆ ವಿರುದ್ಧವಾಗಿ ಟ್ರೇಡ್ ಮಾಡ್ಬಿಡ್ತಾರೆ. ಈ ಎರಡೂ ಯೋಚನಾ ಲಹರಿಯನ್ನ ಹೋಲಿಸಿ ನೋಡೋಣ. ರಿಟೇಲ್ ಟ್ರೇಡರ್ಗಳ ಊಹೆ, ಓಕೆ, ರ್ಯಾಲಿ ಮುಗಿಯಿತು, ಸೆಲ್ ಮಾಡೋಣ. ಆದ್ರೆ ಸ್ಟ್ರಕ್ಚರ್ನ ವಾಸ್ತವ ಏನ್ ಹೇಳುತ್ತೆ? ಇಲ್ಲ, ಸ್ಟ್ರಕ್ಚರ್ ಇನ್ನೂ ಬುಲಿಶ್ ಆಗಿದೆ. ರಿಟೇಲ್ ಟ್ರೇಡರ್ ಅಂದ್ಕೊಳ್ತಾರೆ ಈ ಪುಲ್ ಬ್ಯಾಕ್ ಒಂದು ರಿವರ್ಸಲ್. ವಾಸ್ತವದಲ್ಲಿ ಈ ಪುಲ್ ಬ್ಯಾಕ್ ಕೇವಲ ಲಿಕ್ವಿಡಿಟಿ ಗ್ರ್ಯಾಬ್, ಮತ್ತು ಕೊನೆಯದಾಗಿ ನನ್ನ ಸ್ಟಾಪ್ ಲಾಸ್ ಸೇಫ್ ಆಗಿದೆ ಅಂತ ಅವರು ನಂಬಿರ್ತಾರೆ. ಆದ್ರೆ ಅದೇ ಸ್ಟಾಪ್ ಲಾಸ್ ದೊಡ್ಡ ಸಂಸ್ಥೆಗಳಿಗೆ ಲಿಕ್ವಿಡಿಟಿಯಾಗಿ ಬದಲಾಗುತ್ತೆ. ಹಾಗಾದ್ರೆ ದೊಡ್ಡ ಸಂಸ್ಥೆಗಳು ಈ ತಪ್ಪುಗಳಿಂದ ಹೇಗೆ ಲಾಭ ಮಾಡ್ಕೊಳ್ತವೆ? ಅವರ ಸೀಕ್ರೆಟ್ ಏನು? ಅದಕ್ಕೆ ಒಂದೇ ಉತ್ತರ, ಅದೇ ತಾಳ್ಮೆ. ಶಿಸ್ತುಬದ್ಧವಾದ ತಾಳ್ಮೆಯಿಂದ ಅವರು ಈ ಪುಲ್ ಬ್ಯಾಕ್ಗಳನ್ನೇ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾರೆ. ಈ ಮಾತನ್ನ ಗಮನದಲ್ಲಿಡಿ. ಈ ತಂತ್ರದಲ್ಲಿ ತಾಳ್ಮೆ ಒಂದು ದೌರ್ಬಲ್ಯವಲ್ಲ, ಅದು ಇದರ ಅಡಿಪಾಯ. ತಾಳ್ಮೆಯೇ ಲಾಭ. ತಾಳ್ಮೆ ಅಂದ್ರೆ ಸುಮ್ನೆ ಕೂರೋದಲ್ಲ, ಅದೊಂದು ಆಕ್ಟಿವ್ ಸ್ಟ್ರಾಟಜಿ. ಸರಿಯಾದ ಸಮಯಕ್ಕಾಗಿ ಕಾಯೋದೆ ಒಂದು ಲಾಭದಾಯಕ ತಂತ್ರ. ಹಾಗಾದ್ರೆ ಇನ್ಸ್ಟಿಟ್ಯೂಷನಲ್ ಪ್ಲಾನ್ ಹೇಗಿರುತ್ತೆ ನೋಡಿ. ಅವರು ಮೊದಲು ಪ್ರೈಸ್ ಒಂದು ದಿಕ್ಕನ್ನ ಕನ್ಫರ್ಮ್ ಮಾಡೋವರೆಗೂ ಕಾಯ್ತಾರೆ. ಮಾರ್ಕೆಟ್ ಓಡ್ತಿದೆ ಅಂತ ಅದರ ಹಿಂದೆ ಓಡೋದೀಗ. ಬದಲಿಗೆ ಪ್ರೈಸ್ ಪುಲ್ಬ್ಯಾಕ್ ಆಗಿ ಒಂದು ಡಿಸ್ಕೌಂಟ್ ಝೋನಿಗೆ, ಕಡಿಮೆ ಬೆಲೆಗೆ ಸಿಗೋ ಜಾಗಕ್ಕೆ ಬರೋವರೆಗೂ ಕಾಯ್ತಾರೆ. ಆಮೇಲೆ ಭಯ ಅಥವಾ ಆತಂಕದಿಂದ ಅಲ್ಲ, ಬದಲಿಗೆ ಒಂದು ಪವರ್ಫುಲ್ ಪೊಸಿಷನ್ನಿಂದ ಎಂಟ್ರಿ ತಗೊಳ್ತಾರೆ. ಅವರು ಮಾರ್ಕೆಟ್ ಹಿಂದೆ ಹೋಗಲ್ಲ, ಮಾರ್ಕೆಟ್ ಅವರ ಹತ್ರ ಬರೋ ಹಾಗೆ ಮಾಡ್ತಾರೆ. ಸೊ ಕೊನೆಯದಾಗಿ ನಾವು ಏನು ಅರ್ಥ ಮಾಡಿಕೊಳ್ಬೇಕು ದೊಡ್ಡ ಸಂಸ್ಥೆಗಳ ನಿಜವಾದ ಎಡ್ಜ್ ಯಾವುದೋ ಸೀಕ್ರೆಟ್ ಇಂಡಿಕೇಟರ್ ಅಥವಾ ಭವಿಷ್ಯ ಹೇಳೋ ಟೂಲ್ ಅಲ್ಲ. ಅದು ಕೇವಲ 3 ಸರಳ ವಿಷಯಗಳು. 1 ಸ್ಟ್ರಕ್ಚರ್, 2 ತಾಳ್ಮೆ ಮತ್ತು 3 ಕನ್ಫರ್ಮೇಷನ್. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನಮ್ಮ ಟ್ರೇಡಿಂಗ್ ನಿರ್ಧಾರಗಳು ಭವಿಷ್ಯವನ್ನ ಊಹಿಸೋದ್ರ ಮೇಲೆ ನಿಂತಿವ್ಯಾ ಅಥವಾ ಪ್ರೈಸ್ ಈಗಾಗಲೇ ಹೇಳಿ ಮುಗಿಸಿರೋ ಕಥೆಯನ್ನ ಸರಿಯಾಗಿ ಓದೋದ್ರ ಮೇಲೆ ನಿಂತಿವ್ಯಾ?